ಸಿದ್ದರಾಮಯ್ಯನವರನ್ನ ದೇವರ ಹಾಗೆ ನೋಡ್ತಾರ ಸಚಿವರು. ಆಂಜನೇಯ ಬೆನ್ನಲ್ಲೇ ಮತ್ತೊಬ್ಬ ಲೀಡರ್ ಸಿದ್ದುಗೆ ಮೆಚ್ಚುಗೆ. ಸಿಎಂ ಸಿದ್ದರಾಮಯ್ಯನವರೇ ಶ್ರೀರಾಮ, ಮತ್ತೆ ಯಾಕೆ ಆ ರಾಮನಿಗೆ ಹೋಗಿ ಶ್ರೀರಾಮನನ್ನ ಪೂಜಿಸಬೇಕು ಅಂತೇಳಿ ಇತ್ತೀಚೆಗೆ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದ್ರು. ಇದೀಗ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯನವರನ್ನ ದೇವರು ಅಂತ ಹೇಳಿರೋದು ತೀವ್ರ ಕುತೂಹಲ ಕೆರಳಿಸಿದೆ. ಹಾಗಾದ್ರೆ ಯಾರು ಆ ಕಾಂಗ್ರೆಸ್ ಮುಖಂಡ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹೊಸ ವರ್ಷದ ದಿನ ಕಾಂಗ್ರೆಸ್ನ ಮಾಜಿ ಸಚಿವ ಎಚ್ ಆಂಜನೇಯ ಮಾಧ್ಯಮಗಳ ಜೊತೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯನವರೇ ಶ್ರೀರಾಮ, ಮತ್ತೆ ಯಾಕೆ ಆ ರಾಮನಿಗೆ ಹೋಗಿ ಶ್ರೀರಾಮನನ್ನ ಪೂಜೆ ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡಿದ್ರು. ಹೌದು ವೀಕ್ಷಕರೇ, ಜನವರಿ 22ರಂದು ಅಯೋಧ್ಯೆಯಲ್ಲಿ ಉದ್ಘಾಟನೆಯಾಗುವ ಶ್ರೀರಾಮ ಮಂದಿರ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟಿಲ್ಲ ಕೇಂದ್ರದ ನಾಯಕರು. ಆ ಮೂಲಕ ಇದೊಂದು ಬಿಜೆಪಿ ಕಾರ್ಯಕ್ರಮದಂತೆ ಆಚರಿಸಿಕೊಳ್ಳಲು ಕೇಂದ್ರ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದಂತಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನವಿಲ್ಲದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದ ಮಾಜಿ ಸಚಿವ ಎಚ್ ಆಂಜನೇಯ, ರಾಮ ಮಂದಿರ ಉದ್ಘಾಟನೆಗೆ ಕರೆಯದೇ ಇದ್ದಿದ್ದೇ ಒಳ್ಳೆಯದಾಯ್ತು. ಸ್ವತಃ ಸಿದ್ದರಾಮಯ್ಯನವರೇ ರಾಮ, ಹೀಗಿರುವಾಗ ಆ ರಾಮನಿಗೆ ಹೋಗಿ ಅವರು ಪೂಜಿಸಬೇಕು ಅಂತ ಪ್ರಶ್ನಿಸಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ತವರು ಸಿದ್ದರಾಮನ ಹುಂಡಿಯಲ್ಲಿ ಶ್ರೀರಾಮನ ದೇವಸ್ಥಾನವಿದೆ, ಅವರು ಅಲ್ಲೇ ಪೂಜಿಸುತ್ತಾರೆ. ಅಯೋಧ್ಯೆಯಲ್ಲಿರೋದು ಬಿಜೆಪಿಯ ರಾಮ, ಹೀಗಾಗಿ ಬಿಜೆಪಿಯವರನ್ನ ಕರೆಸಿಕೊಂಡು ಅಲ್ಲಿ ಭಜನೆ ಮಾಡುತ್ತಾರೆ. ಆದ್ರೆ ನಮ್ಮ ರಾಮ ಎಲ್ಲಾ ಕಡೆ ಇದ್ದಾನೆ, ನಮ್ಮ ಎದೆಯಲ್ಲಿಯೂ ಇದ್ದಾನೆ. ನಾನು ಆಂಜನೇಯ ಗೊತ್ತಲ್ವಾ, ಆಂಜನೇಯ ಏನು ಮಾಡಿದ ಅಂತ ಹೇಳಿ ಕುಟುಕಿದ್ದಾರೆ. ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು ಬಿ ಜೆ ಪಿ ರಾಮ, ಅದು ಬಿ ಜೆ ಪಿ ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ? ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ನಾನು ಆಂಜನೇಯ ಏನು ಮಾಡಿದ ನನಗೆ ಗೊತ್ತಲ್ಲ ಅಲ್ವಾ? ನಾವೆಲ್ಲ ಶ್ರೀರಾಮನ ಭಕ್ತರು. ನಾವೆಲ್ಲರೂ ಹೆಚ್ಚು ಜನ ನಮ್ಮ ಸಮುದಾಯದವರು ಆಂಜನೇಯ ಅಂತ ಇಟ್ಕೊತಾರೆ, ರಾಮ ಅಂತ ಇಟ್ಕೊತಾರೆ, ಹನುಮಂತ ಅಂತ ಇಟ್ಕೊತಾರೆ, ಮಾರುತಿ ಅಂತ ಇಟ್ಕೊತಾರೆ. ರಾಮ, ಆಂಜನೇಯ ಇವರೆಲ್ಲ ನಮ್ಮ ವರ್ಗಕ್ಕೆ ಸೇರಿದವರು. ಅದರಿಂದ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ, ಗೌರವ, ವಿಶ್ವಾಸ ಇದೆ. ಹೀಗೆ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಹೇಳಿದ್ದ ಹೇಳಿಕೆ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಕಾಂಗ್ರೆಸ್ನ ಹಾಲಿ ಸಚಿವ ಮತ್ತು ಸಿದ್ದರಾಮಯ್ಯನವರ ಪರಮಾಪ್ತರೊಬ್ಬರು ಕೂಡ ಸಿದ್ದರಾಮಯ್ಯನವರನ್ನ ನಾನು ದೇವರ ಹಾಗೆ ನೋಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರು ಆ ಸಚಿವರು ಅಂದ್ರ ಅವರು ಬೇರೆ ಯಾರು ಅಲ್ಲ, ಸತೀಶ್ ಜಾರಕಿಹೊಳಿ. ಹೌದು ವೀಕ್ಷಕರೇ, ಬೆಳಗಾವಿಯ ಹುಕ್ಕೇರಿ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಾರ್ಯಕರ್ತರಂತೆ ನಾನು ಕೂಡ ಅವರನ್ನ ದೇವರೆಂದು ನೋಡುತ್ತೇನೆ ಅಂತ ಹೇಳಿದ್ದಾರೆ. ಅವರವರ ನಾಯಕರನ್ನ ಭಕ್ತಿಪೂರ್ವಕವಾಗಿ ದೇವರ ರೂಪದಲ್ಲಿ ನೋಡುತ್ತಾರೆ. ದೇವರ ರೂಪದಲ್ಲಿ ನೋಡಲು ತಪ್ಪೇನಿಲ್ಲ. ದೇವರೇ ಬೇರೆ, ಮನುಷ್ಯರೇ ಬೇರೆ. ಮೋದಿ, ಯಡಿಯೂರಪ್ಪ, ದೇವೇಗೌಡ ಅವರನ್ನ ಅವರ ಕಾರ್ಯಕರ್ತರು ದೇವರು ಎಂದು ನೋಡುತ್ತಾರೆ. ಅದರಲ್ಲಿ ತಪ್ಪೇನಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಕೆಲವರು ಸಿದ್ದರಾಮಯ್ಯ ಅವ್ರನ್ನ ಆ ಮಟ್ಟದಲ್ಲಿ ನೋಡ್ತಾರೆ, ಇನ್ನು ಕೆಲವ್ರನ್ನ ಬೇರೆ ಯಡಿಯೂರಪ್ಪ ನೋಡ್ತಾರೆ, ದೇವೇಗೌಡ ನೋಡ್ತಾರೆ. ಎಲ್ಲ ಪಕ್ಷದ ಲೀಡರ್ನ ಮೋದಿ ಅವ್ರನ್ನ ನೋಡ್ತಾರೆ, ಲಂಕೇಶ್ ಅದ್ವಾನಿ, ಶರದ್ ಪವಾರ್ ಇದ್ದಾರೆ. ಆಯಾ ಪಕ್ಷದ ಕಾರ್ಯಕರ್ತರು ದೇವ್ರು ಅಂತ ನೋಡ್ತಾರೆ. ಸೊ ಅದರಲ್ಲಿ ಏನು ತಪ್ಪೇನಿಲ್ಲ. ಸಿದ್ದರಾಮಯ್ಯ ದೇವ್ರು ಅಂತ ನೋಡಲ್ಲ, ಕಾರ್ಯಕರ್ತರು ನೋಡ್ತಾರೆ, ನಾವು ನೋಡ್ತೀವಿ. ಇನ್ನು ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಿದೆ ಅನ್ನೋ ಆರೋಪದ ಕುರಿತು ಮಾತನಾಡಿ, ಒಬ್ಬರ ಮೇಲೆ ಕೇಸ್ ಹಾಕಿದ್ರೆ ಎಲ್ಲ ಹಿಂದೂಗಳ ಮೇಲೆ ಎನ್ನಲು ಆಗೋದಿಲ್ಲ. ಕೇಸ್ ವಿಚಾರದಲ್ಲಿ ಹಿಂದೂ ಅಂತ ಹೇಳೋಕ್ ಬರಲ್ಲ. ಕೇಸ್ ವಿಚಾರಕ್ಕೆ ಅಂತಿಮವಾಗಿ ನ್ಯಾಯಾಲಯ ತೀರ್ಪು ನೀಡುತ್ತೆ ಅಂತ ಹೇಳಿದ್ದಾರೆ. ಅದೇನೇ ಇರ್ಲಿ, ತಮ್ಮ ನೆಚ್ಚಿನ ನಾಯಕರನ್ನ ಜನ ದೇವರ ರೀತಿ ಕಾಣೋದು ತಪ್ಪೇನಿಲ್ಲ. ಆದ್ರೆ ದೇವರೇ ಬೇರೆ, ಮನುಷ್ಯನೇ ಬೇರೆ. ಅವ್ರವ್ರು ಹೇಳ್ತಾರೆ, ಅವ್ರವ್ರ ಲೀಡರ್ನ ಭಕ್ತಿಪೂರ್ವಕವಾಗಿ ನೋಡ್ತಾರೆ, ಗೌರವದಿಂದ ಕಾಣ್ತಾರೆ. ಅದಕ್ಕೆ ಕೆಲವರು ಅವ್ರವ್ರ ಲೀಡರ್ನ ದೇವ್ರ ರೂಪದಲ್ಲಿ ನೋಡ್ತಾರೆ. ಸೊ ನೋಡಿದ್ರೆ ತಪ್ಪೇನಿಲ್ಲ. ದೇವ್ರು ಬೇರೆಯೇ, ಆದರೆ ಮನುಷ್ಯ ಒಬ್ಬ ಲೀಡರ್ ಆಗೋದು ಬೇರೆ ಆಗಿದೆ. ಮನುಷ್ಯನಲ್ಲಿ ದೈವತ್ವದ ಗುಣಗಳು ಇದ್ರೆ ಆತ ದೇವತಾ ಮನುಷ್ಯನಾಗ್ತಾನೆ ಹೊರತು ದೇವರಾಗಲು ಸಾಧ್ಯವಿಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.